ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಶಿವಸ್ವಾಮಿ ಗ್ಯಾರಂಟಿ ನ್ಯೂಸ್‌ನ ಮ್ಯಾನೇಜಿಂಗ್ ಡೈರೆಕ್ಟರ್. ಅಂತೂ ನಮ್ಮ ವರ್ಷಗಳ ಕನಸು ಇವತ್ತು ನನಸಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರು ನಮ್ಮ ಚಾನಲ್‌ನ ಇನಾಗ್ರೇಷನ್ ಮಾಡ್ತಿದ್ದಾರೆ. ಗಣ್ಯಾತಿ ಗಣ್ಯರು ನಮ್ಮ ಈ ಸಂಭ್ರಮಕ್ಕೆ ಸಾಕ್ಷಿ ಆಗ್ತಿದ್ದಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವತ್ತಿಂದ ನಮ್ಮ ಅಸಲಿ ಯುದ್ಧ ಶುರುವಾಗುತ್ತೆ. ಗೆಲ್ಲಲೇಬೇಕ ಮಟ್ಟದಲ್ಲಿ ಆ ಕಡೆ ಇಳಿತಾ ಇದ್ದೀವಿ. ಚಾನಲ್‌ನ ಶುರು ಮಾಡ್ತಿದ್ದೇವೆ. ನಿಮ್ಮ ಸಪೋರ್ಟ್ ನಮಗೆ ಅತಿ ಮುಖ್ಯ. ಒಬ್ಬ ಕಾಪಿ ರೈಟರ್ ಆಗಿದ್ದವನು ಒಂದು ಚಾನಲ್‌ನ ಎಂಡಿ ಆಗೋದಿದೆಯಲ್ಲ, ಅದು ಭಾಳ ಕಷ್ಟದ ಕೆಲಸ. ಇದಕ್ಕಾಗಿ ಭಾಳ ಶ್ರಮಪಟ್ಟಿದ್ದೀನಿ, ಕಸರತ್ತು ಮಾಡಿದ್ದೀನಿ, ನಿದ್ದೆಗೆಟ್ಟಿದ್ದೀನಿ, ಸುತ್ತಾಡಿದ್ದೀನಿ, ಕೆಲವು ಸಲಹೆಗಳು ಕೇಳ್ಕೊಂಡಿದ್ದೀನಿ. ಸೊ ಒಂದು ವರ್ಷದ ಹಿಂದೆ ಒಂದು ಚಾನಲ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಾಗ ನನ್ನ ಫ್ರೆಂಡ್ಸ್ಗಳ ಹತ್ರ ಹೇಳಿದೆ. ಒಂದಷ್ಟು ಜನ ಬೈದರು, ಒಂದಷ್ಟು ಜನ ನೆಗೆಟಿವ್ ಮಾತಾಡಿದ್ರು, ಒಂದಷ್ಟು ಜನ ಪಾಸಿಟಿವ್ ಮಾತಾಡಿದ್ರು. ದುಡ್ಡು ಎಲ್ಲಿಂದ ತರ್ತೀಯಾ? ಅದಕ್ಕೆ ಬೇಕಾಗಿರೋದು ಕೋಟಿ ಕೋಟಿ ರೂಪಾಯಿ, ನಿನ್ಗೆ ಎಲ್ಲಿ ಸಿಗುತ್ತೆ? ಅವಾಗ ನಾನು ಏನು ಮಾಡೋದು ಇಷ್ಟೊಂದು ನನಗೂ ಗೊತ್ತಿತ್ತು ಇದಕ್ಕೆಲ್ಲ ಕೈ ಇಟ್ಟರೆ ಇದು ಒಂಥರ ಬಿಳಿ ಆನೆ ಥರ. ಖರ್ಚು ಖರ್ಚು ಖರ್ಚು. ನಾನು ಒಂದು ಸಣ್ಣ ಎಂಪ್ಲಾಯ್ ಆಗಿದ್ದವನು ಈಗ ಉದ್ಯಮಿಯಾಗಿ ಬರಬೇಕಂದ್ರೆ ಬಹಳ ಕಷ್ಟ. ಸೊ ನಾನು ಹಿಂಗೆ ಈಗ ಆ ಟೈಮಲ್ಲಿ ಸುಮ್ಮನೆ ಕೂತ್ಕೋಬಾರು ಅಂತ ಒಂದು ಪ್ಲ್ಯಾನ್ ಮಾಡಿದೆ. ಇಲ್ಲ ನಾನು ವರ್ಕೌಟ್ ಮಾಡಲೇಬೇಕು, ಒಂದು ಚಾನಲ್ ಮಾಡಲೇಬೇಕು. ಕೊನೆಗೆ ಒಂದು ಕನ್ಕ್ಲೂಷನ್ ಬಂದೆ, ಚಾನಲ್ ಮಾಡೋಣ ಅಂತ. ಅದಕ್ಕೊಂದು ಪಕ್ಕಾ ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡೆ. ಆ ಟೈಮಲ್ಲಿ ನನಗೆ ಸಾಥ್ ಕೊಟ್ಟಿದ್ದಂದರೆ ನನ್ನ ವೈಫ್ ನಮ್ರತಾ. ಪ್ರತಿ ಹಂತದಲ್ಲೂ ನನಗೆ ಸಪೋರ್ಟ್ ಕೊಟ್ಟರು, ಒಂದು ಐಡಿಯಾ ಕೊಟ್ಟರು. ಈ ಈ ಮಟ್ಟಕ್ಕೆ ಬರೋಕ್ಕೆ ಪ್ರಮುಖ ಪಾತ್ರ ವಹಿಸಿದ್ರಲ್ಲಿ ನನ್ನ ವೈಫ್ ನಮ್ರತನೂ ಕೂಡ. ಸೊ ಆಮೇಲೆ ಒಂದು ಎಲ್ಲ ನಾನು ನನ್ನ ಹೆಂಡತಿ ಸೇರಿಕೊಂಡು ಒಂದು ಪಕ್ಕಾ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ವಿ. ಯಾಕಂದರೆ ನನ್ನ ಹೆಂಡ್ತಿನೂ ಕೂಡ ಕೆಲವು ದೊಡ್ಡ ದೊಡ್ಡ ಚಾನಲ್ಗಳಲ್ಲಿ ಕೆಲಸ ಮಾಡಿದ್ದು ಒಂದು ಅನುಭವ ಇತ್ತು. ಒಂದು ತಂಡ ಕಟ್ಟೋಕ್ಕೆ ರೆಡಿ ಮಾಡ್ಕೊಂಡ್ವಿ. ಆ ಹಂತದಲ್ಲಿ ನನಗೆ ಕಣ್ಮುಂದೆ ಬಂದಿದ್ದು ಪಬ್ಲಿಕ್ ಟಿವಿ ರಂಗನಾಥ್ ಸರು. ಒಂಥರ ಹೇಳಬೇಕಂದ್ರೆ ಫೀಲ್ಡಲ್ಲಿ ಇರೋರು ಗೊತ್ತು. ನಾನು ಹೇಳಿ ಕೇಳಿ ರಂಗನಾಥ್ ಸರ್ ಪಟ್ಟ ಶಿಷ್ಯ. ಸುಮಾರು 8-9 ವರ್ಷಗಳ ಕಾಲ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಸಾಕಷ್ಟು ವಿದ್ಯೆಗಳನ್ನ ನನಗೆ ಕಲಿಸ್ಕೊಟ್ಟಿದ್ದಾರೆ ಅವರು. ಈ ಚಾನಲ್ ಕಟ್ಟೋ ಪ್ರತಿ ಹಂತದಲ್ಲಿ ಅವ್ರನ್ನ ನೆನೆಸ್ಕೋತಿದ್ದೆ. ಟೀಮ್ ಹೆಂಗಿರಬೇಕು, ಚಾನಲ್ ಹೆಂಗೆ ಕಟ್ಟಬೇಕು, ಎಲ್ಲಿ ಉಳಿತಾಯ ಮಾಡಬೇಕು, ಹೇಗೆ ಕೆಲಸ ಮಾಡಬೇಕು, ಯಾರಿಂದ ಹೇಗೆ ಕೆಲಸ ತಗೋಬೇಕು ಅಂತ ಪ್ರತಿ ಹಂತದಲ್ಲಿ ಅವ್ರು ನೆನೆಸ್ಕೊಂಡೆ. ಸೊ ಒಂದಷ್ಟು ಐಡಿಯಾ ಮಾಡಿಕೊಂಡು ಕೊನೆಗೆ ಎಲ್ಲವೂ ಪ್ರಿಪೇರ್ ಮಾಡಿಕೊಂಡೆ. ಆವಾಗ ನನಗೆ ಈ ಫಸ್ಟ್ ಸ್ಟೇಜಲ್ಲಿ ತುಂಬಾ ಸಾಥ್ ಕೊಟ್ಟಿದ್ದು ರಾಧಾ ಹಿರೇಗೌಡರು. ಇಬ್ಬರು ಸುಮಾರು ಒಂದು 18 ವರ್ಷ ಇಬ್ಬರ ಜೊತೆ ಕೆಲಸ ಮಾಡಿದ್ವಿ. ಅವ್ರ ಥಾಟ್ ಪ್ರೊಸೆಸ್ಸು ನನಗೆ ಗೊತ್ತಿತ್ತು, ನನ್ನ ಸ್ಟ್ರೆಂತ್ ಏನು ಅಂತ ಅವ್ರಿಗೆ ಗೊತ್ತಿತ್ತು. ಸೊ ಇಬ್ಬರು ಕೂತ್ಕೊಂಡು ಇಲ್ಲ ಹಿಂಗೆ ಈಗ ಇದು ಥರ ಒಂದು ಚಾನಲ್ ಮಾಡೇ ಬಿಡೋಣ, ಒಂದಷ್ಟು ಜನ ನನಗೆ ಇದು ದುಡ್ಡು ಹಾಕೋಕ್ಕೆ ರೆಡಿ ಆಗಿದ್ದಾರೆ, ಇನ್ಯಾಕೆ ತಡ ಅಂತ ಇಬ್ಬರು ಪ್ಲ್ಯಾನ್ ಮಾಡಿದ್ವಿ. ಒಂದು ದೊಡ್ಡ ಸಂಸ್ಥೆ, ಒಂದು ಆರೋಹಣ ವಿಷನ್ ಮೀಡಿಯಾ ಅಂತ ಒಂದು ಸಂಸ್ಥೆನ ಹುಟ್ಟಾಕಿದ್ವಿ. ರಾಧಾ ಮೇಡಮ್ ಕೂಡ ಆ ಸಂಸ್ಥೆ ಡೈರೆಕ್ಟರ್ ಆದರು. ಜೊತೆಗೆ ಎಡಿಟಿಂಗ್ ಚೀಫ್ ಆಗಿ ಜವಾಬ್ದಾರಿ ವಹಿಸ್ಕೊಂಡ್ರು. ಜೊತೆಗೆ ಅಷ್ಟರೊಳಗಡೆ ನಮ್ಮ ಸತೀಶ್ ನನ್ನ ಜೊತೆ ಸೇರಿಕೊಂಡ್ರು. ಒಂದು 8 ತಿಂಗಳ ಕಾಲ ನಾನು ನಮ್ರತಾ, ರಾಧಾ ಹಿರೇಗೌಡರು, ಸತೀಶು ಫುಲ್ ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ಹಗಲು ರಾತ್ರಿ ಕಷ್ಟಪಟ್ವಿ. ನಿಜಕ್ಕೂ ಹೇಳ್ಬೇಕಂದ್ರೆ ಈ ಮೀಡಿಯಾನೇ ತಿರುಗಿ ನೋಡೋ ಥರ ಒಂದು ಅದ್ಭುತ ಟೀಮ್ ರೆಡಿ ಆಗೋಯಿತು ಒಂದು 8 ತಿಂಗಳಲ್ಲಿ. ಆಮೇಲೆ ಅರವಿಂದ್ ಸಾಗರು, ರುದ್ರೇಶು, ತಿರುಮಲೇಶು, ಸಂತೋಷು, ಸುರೇಶು, ರವಿನಾರಾಯಣು, ದಿಲೀಪ, ನಮ್ಮ ಮಹೇಶ, ಇನ್ನಷ್ಟು ಜನ ಟೀಮ್ ಮೇಟ್ಸ್ಗಳು ನಮ್ಮ ಜೊತೆ ಸೇರಿಕೊಂಡ್ರು. ಸೊ ಎಲ್ಲರೂ ಕಷ್ಟಪಟ್ಟು ಒಂದು ಅಚ್ಚುಕಟ್ಟಾಗಿ ಎಲ್ಲ ಥರದ ಎಲ್ಲೂ ಕೊರತೆದಂಗೆ ನೀವು ಮುಂದೆ ನಿಂತಿದ್ದೀವಿ. ಗೆದ್ದೇ ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸ ನಮ್ಮಲ್ಲಿದೆ. ಸವಾಲುಗಳನ್ನ ಎದುರಿಸ್ತೀವಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲಿರಲಿ. ಥ್ಯಾಂಕ್ ಯು.